ಸೋಲಿಗೆ ಶರಣು ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಕಾಂಗ್ರೆಸ್ ಪಕ್ಷ ಯುದ್ಧಕ್ಕೆ ಮುನ್ನ ಶಸ್ತ್ರ ತ್ಯಾಗ ಮಾಡ್ತಾ ಅಂಥದ್ದೊಂದು ಅನುಮಾನ ಈಗ ಶುರು ಆಗ್ತಾ ಇದೆ. ಈಗಾಗಲೇ 7ನೇ ಹಂತದ ಮತದಾನ ಕೂಡ ಮುಕ್ತಾಯ ಆಗಿದೆ. ಈ ಮಧ್ಯೆ ಕಾಂಗ್ರೆಸ್ನ ಕೆಲವು ನಾಯಕರು ಆಡ್ತಾ ಇರ್ತಕ್ಕಂಥ ಮಾತುಗಳನ್ನು ನೋಡ್ತಾ ಇದ್ರೆ, ನಾವು ಅಧಿಕಾರಕ್ಕೆ ಬರದೇ ಹೋದರೆ ಮೋದಿ ನೇತೃತ್ವದ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಅಥವಾ ಅಧಿಕಾರದಿಂದ ದೂರ ಇಡಲಿಕ್ಕೆ ತೃತೀಯ ರಂಗಕ್ಕೆ ಬೆಂಬಲ ಕೊಡ್ತೇವೆ ಅಂಥದ್ದೊಂದು ಸಾಧ್ಯತೆ ನಮ್ಮ ಮುಂದಿದೆ. ಸೊ ನಾವೆಲ್ಲ ಬಾಗಿಲುಗಳನ್ನು ಓಪನ್ ಮಾಡ್ಕೊಂಡಿದ್ದೀವಿ ಅನ್ನೋಂಥ ಮಾತುಗಳನ್ನು ಒಂದು ಕಡೆ ಸೋನಿಯಾ ಗಾಂಧಿ ಅವರ ಆಪ್ತ ರಾಜಕೀಯ ಕಾರ್ಯದರ್ಶಿ ಅಹ್ಮದ್ ಪಟೇಲ್, ಇನ್ನೊಂದು ಕಡೆ ರಾಜ್ಯದಲ್ಲಿ ಮಾಜಿ ಸಿಎಂ ಆಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ನ ಹಾಲಿ ಅಭ್ಯರ್ಥಿ ಧರ್ಮ್ ಸಿಂಗ್ ಕೂಡ ಹೇಳ್ತಾರೆ. ಅಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಚುನಾವಣೆಗೆ ಮುನ್ನ ಸೋಲನ್ನು ಒಪ್ಕೊಂಡಿದೆಯಾ ಅಂಥದ್ದೊಂದು ಸೂಚನೆ ಕಾಂಗ್ರೆಸ್ ನಾಯಕರು ನೀಡ್ತಾ ಇದ್ದಾರೆ. ಹಾಗೊಂದು ವೇಳೆ ಆಗೋದೇ ಆದರೆ 1996ರ ತೃತೀಯ ರಂಗದ ಸರ್ಕಾರ ಹೇಗೆ ರಚನೆ ಆಯಿತು ಆ ರೀತಿಯ ಮತ್ತೊಂದು ಸಾಧ್ಯತೆ ದೆಹಲಿಯಲ್ಲಿ ನಡೆಯುತ್ತಾ? ಈಗಾಗಲೇ ತೃತೀಯ ರಂಗದ ನಾಯಕರು ಕೂಡ ಅಂತಹ ಲೆಕ್ಕಾಚಾರ ಹಾಕ್ಕೊಂಡೇ ಚುನಾವಣಾ ಅಖಾಡದಲ್ಲಿ ಧುಮುಕಿದ್ದಾರೆ. ಈಗ ಕಾಂಗ್ರೆಸ್ ಕೂಡ ಅಂಥದ್ದೇ ಮಾತುಗಳನ್ನು ಆಡ್ತಾ ಇದೆ. ಇವತ್ತು ಬಿಜಾಪುರದಲ್ಲಿ ಮಾಜಿ ಸಿಎಂ ಕಾಂಗ್ರೆಸ್ನ ಬೀದರ್ ಅಭ್ಯರ್ಥಿ ಧರ್ಮ್ ಸಿಂಗ್ ಕೂಡ ಅಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳು ಸುಮ್ಮನೆ ಬರ್ತಾ ಇಲ್ಲ. ಈಗಾಗಲೇ ಬಿಜೆಪಿಯ ಒಂದು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆ ಆಗಿರತಕ್ಕಂಥ ನರೇಂದ್ರ ಮೋದಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆಯಬೇಕು, ತಾಯಿ ಮಗಳ ಸರ್ಕಾರ ಬರಬಾರದು, ತಾಯಿ ಮಗನ ಸರ್ಕಾರಕ್ಕೆ ಪಕ್ಷ ಇವತ್ತು ಸರಿಯಾದಂಥ ಏಟನ್ನು ಕೊಡ್ತಾ ಇದೆ, ಜನ ಕೂಡ ಪಾಠ ಕಲಿಸ್ತಾ ಇದ್ರು ಅಂತ ಮಾತನಾಡ್ತಿದ್ದಾರೆ. ಹಾಗಾಗಿ ಬಿಜೆಪಿಯನ್ನು ಅಥವಾ ಕೋಮುವಾದಿ ಪಕ್ಷ ಅಂತೇನು ಕಾಂಗ್ರೆಸ್ ಅಥವಾ ತೃತೀಯ ರಂಗದ ನಾಯಕರು ಹೇಳ್ತಾರೆ, ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿಯಿಂದ ದೂರ ಇಡಲಿಕ್ಕೆ ತೃತೀಯ ರಂಗಕ್ಕೆ ಬೆಂಬಲ ಕೊಡಲಿಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆ ಅನ್ನೋದು. ಸೊ ಧರ್ಮ್ ಸಿಂಗ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಅಂತ ಒಂದು ಸೂಚನೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಧರ್ಮ್ ಸಿಂಗ್ ಏನು ಹೇಳಿದ್ರೆ ಬಂದು ನೋಡೋಣ. ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಅವರೇ ಇಡೀ ದೇಶದಲ್ಲಿ ಎಲ್ಲ ಕಡೆಗೆ ಅಲ್ಲಾಡಿಸ್ಬಿಟ್ರೆ ಮೋದಿ ಆ ಕಡೆ ಹೋಗಿ ಪಲಾಯನ ಆಗಿಬಿಡುತ್ತೆ. ಅದೇನೋ ಆಗಿದೆ, ದಟ್ ಇಸ್ ಅವ್ರ ನಮ್ಮದು ಮ್ಯಾನೇಜ್ಮೆಂಟ್ ಇದೆ, ತಪ್ಪಾಗಿದೆ, ಏನಾಗಿದೆ ಆಗಿದೆ. ಬಹರಾಲ್ ಇವತ್ತೇನಪ್ಪ ಅಂದರೆ ಮೋದಿ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಶಕ್ತಿ ಇಲ್ಲ. ಇವತ್ತು 273 ಸಂಖ್ಯೆಗೆ ತಲುಪಬೇಕಾಗ್ತದೆ. ಇವತ್ತೇ ಡೌನ್ ಆಗ್ತಾ ಇದೆ ಅವನಿಗೆ. ಅದು ಇವತ್ತು 273 ಪ್ರಧಾನಮಂತ್ರಿಗೆ ಆಗಬೇಕಾದ್ರೆ 543 ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಏನಪ್ಪ ಅಂದರೆ ಮೋದಿಗೆ ಆ ಒಂದು ರೀಚ್ ಆಗಲಿಕ್ಕೆ ಸಾಧ್ಯ ಒಂದು. ಎರಡನೇದಾಗಿ ನಿತೀಶ್ ಕುಮಾರ್ ಅವರಿದ್ದಾರೆ, ಇವತ್ತು ನಮ್ಮ ಮಮತಾ ಬೆನರ್ಜಿ ಇದ್ದಾರೆ, ಜಯಲಲಿತಾ ಇದ್ದಾರೆ, ಇವತ್ತು ಪಟ್ನಾಯಕ್ ಇದ್ದಾರೆ, ಯಶವಂತ್, ಭಾಳಷ್ಟು ಜನ ಇದ್ದಾರೆ. ಇವತ್ತು ಈಸ್ ನಾಟ್ ಎ NDA ಕ್ಯಾಂಡಿಡೇಟ್, ಇಟ್ ಇಸ್ ಓನ್ಲಿ BJP ಕ್ಯಾಂಡಿಡೇಟ್. ದೇ ಹ್ಯಾವ್ ಡಿಕ್ಲೇರ್ಡ್. BJPಗೆ ಒಬ್ಬರಿಗೆ ಇವತ್ತು ಪ್ರಧಾನಮಂತ್ರಿ ಮಾಡಲಿಕ್ಕೆ ಶಕ್ತಿ ಇಲ್ಲ. ಎಸ್, ಧರ್ಮ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಮೋದಿಗೆ ಮಾತ್ರ ಆ ಅಧಿಕಾರಕ್ಕೆ ಬರೋಂಥ ಶಕ್ತಿ ಇಲ್ಲ, ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ 273 ಸೀಟ್ಗಳು ಬರದೇ ಹೋದರೆ ನಮ್ಮ ಲೆಕ್ಕಾಚಾರಗಳೇ ಭಿನ್ನ ಅನ್ನುವಂಥ ಮಾತು ಧರ್ಮ್ ಸಿಂಗ್ ಇರ್ಬೋದು, ಅಹ್ಮದ್ ಪಟೇಲ್, ಹೀಗೆ ಅನೇಕ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಚರ್ಚೆನ ಕೈಗೆತ್ತಿಕೊಳ್ತಾ ನಮ್ಮ ಜೊತೆಗೆ ಕಾಂಗ್ರೆಸ್ ನೇರಕ್ಕಂಥ B ಹಸನಬ್ ನಮ್ಮ ಜೊತೆಗೆ. ಹಸನಬ್ ಅವರ ಕಾರ್ಯಕ್ಕೆ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದಂಥ ಮಹಾದೇವ್ ಪ್ರಕಾಶ್ ನಮ್ಮ ಜೊತೆಗೆ. ಮಹಾದೇವ್ ಪ್ರಕಾಶ್ ನಿಮಗೂ ಸ್ವಾಗತ. ಹಸನಬ್ ಅವರೇ, ನೀವು ಸೋಲಿನ ಭೀತಿ ಎದುರಿಸ್ತಾ ಇದ್ರಿ, ಯುದ್ಧದ ಮಧ್ಯೆನೇ ಶಸ್ತ್ರ ಬಿಟ್ಟು ಹೊರಗೆ ಬರ್ತಾ ಇದ್ರಿ ಅಂತ ಮಾತುಗಳು ಸ್ಪಷ್ಟವಾಗಿ ನಿಮ್ಮ ನಾಯಕರು ಹೇಳ್ತಾರೆ. ಇದನ್ನು ಸೋಲಿನ ಭೀತಿ ಅಂತ ಯಾಕೆ ಹೇಳ್ತೀರಿ? ಒಂದು ರೀತಿಯಲ್ಲಿ ಇದು ರಾಜನೀತಿ. ಏನಾದರೂ ರಾಜನೀತಿ ಅಲ್ಲ, ಪರಿಣಾಮ ಏನಾಗುತ್ತೆ ರಾಜನೀತಿಯ ಲೆಕ್ಕಾಚಾರ. ಈಗ ನಮಗೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಮಾಧ್ಯಮದ ಈ ಅಬ್ಬರದ ಒಂದು ಪ್ರಚಾರದಲ್ಲಿ ಒಂದು ವೇಳೆ ಮೋದಿಗೆ ನಮಗಿಂತ ಹೆಚ್ಚು ಸ್ಥಾನಗಳು ಸಿಕ್ಕಿ ಎಲ್ಲ ಸಾಧಾರಣ ಸಮೀಕ್ಷೆಗಳೆಲ್ಲ ಬಂದ ಪ್ರಕಾರ ಕಾಂಗ್ರೆಸ್ಸು 100 ದಾಟೋದಿಲ್ಲ, ಅವರಿಗೆ ಸುಮಾರು ಬಹುಮತ ಹತ್ತಿರ ಬರ್ತಾರೆ ಅಂತ ಹೇಳುವಂಥ ಒಂದು ಸಮೀಕ್ಷೆ ಇದೆ. ಈ ಸಮೀಕ್ಷೆ ಎಲ್ಲಾದರೂ ನಿಜವಾಗಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ಮೋದಿಯನ್ನು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಮಾಡಬಾರ್ದು ಅಂತ ಹೇಳಿ ಎಲ್ಲ ಈ ಥರ್ಡ್ ಫ್ರಂಟ್ ಅಂತ ಏನು ಕರಿತೀವೋ ಅವರ ನಾಯಕರೆಲ್ಲ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ಮಾಡಿದರೆ ಯಾಕಾಗಬಾರ್ದು? ಸೊ ನೀವು ರೆಡಿ ಇದ್ದೀರಿ, ಸೋಲನ್ನು ಒಪ್ಕೊಂಡಿದ್ದೀರಿ? ನಾವು ಯಾಕೆ ಈಗ ಯಾಕೆ ಒಪ್ಕೊಳ್ಳೋಣ? ಈಗ ಚುನಾವಣೆಯಲ್ಲಿ ಏನಾಗಿರುತ್ತೆ ಯಾರು ಹೇಳಿ. ಕಾಂಗ್ರೆಸ್ಗೆ ಥರ್ಡ್ ಫ್ರಂಟ್ ಬಗ್ಗೆ ಮಾತಾಡ್ತಾ ಇದ್ರೆ ಯುಪಿಎ ಥರ್ಡ್ ಬರೋದಿಲ್ಲ ನಿಮಗೆ. ನಾನು ಹೇಳ್ತದೆ ಅದನ್ನಲ್ಲ, ಕಾಂಗ್ರೆಸ್ಗೆ ನಿಶ್ಚಳವಾಗಿ ಬಹುಮತ ಬರದೇ ಹೋದ್ರೆ ಬೇರೆ ಆಲ್ಟರ್ನೇಟಿವ್ ಇದೆ. ಬಿಟ್ಟು ಬಿಡಿ, ನೀವು ಅಧಿಕಾರ ಹಾಗೆ ಮೋದಿ ಕೈಲಿ ಅಧಿಕಾರ ಪಾರ್ಟಿ ಆಗ್ತಾರೋ ಅವ್ರ ಅಧಿಕಾರವನ್ನು ಚಲಾಯಿಸ್ತಾರೆ. ಯಾವುದೇ ಕಾರಣಕ್ಕೂ ಮೋದಿ ಕೈಗೆ ಅಧಿಕಾರ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಜನ ಓಟ್ ಕೊಡ್ತಾರಲ್ಲ, ಯಾರು ಈ ಜನ ಓಟ್ ಕೊಟ್ಟರೆ ನಾವೇನ್ ಮಾಡ್ಲಿಕ್ಕಾಗುತ್ತೆ? 272 ಸೀಟ್ ಅವರಿಗೆ ಬಂದ್ರೆ ನಾವು ಬಾಯಿ ಮುಚ್ಚಿ ಕೂತು. ನೀವು 272 ಗೆದ್ದಿದ್ರ? ಈಗ ಕಾಂಗ್ರೆಸ್ 272 ಗೆದ್ದಿದ್ರ? ಅದೇ ಹೇಳಿದ್ದು. ನೀವು ಗೆದ್ದಿದ್ದು 206 ಸೀಟ್ ಮಾತ್ರ. ನಮಗೆ ನಮ್ಮ ಮಿತ್ರ ಪಕ್ಷಗಳು ಬೆಂಬಲ ಕೊಟ್ಟರೆ ನಾವು ಬೇಡ ಅಂತ ಹೇಳ್ಬೇಕಾ? ಅದು ಚಾಣಾಕ್ಷತನವಾ ಅಥವಾ ಅದು ರಾಜನೀತಿ? ಮೋದಿಯನ್ನ ಬಿಜೆಪಿನ ಅಧಿಕಾರದಿಂದ ಕೆಳಗಿಳಿಕೆ, ಅವ್ರನ್ನ ದೂರ ಇಡಕ್ಕೆ ಕಾಂಗ್ರೆಸ್ ಯಾವುದೇ ರೀತಿಯ ಯಾವುದೇ ರೀತಿಯ ಮಾರ್ಗ ಬೇಕಾ ನಾವು ಅನುಸರಿಸ್ತೀವಿ. ಎಸ್, ಮಹಾದೇವ್ ಪ್ರಕಾಶ್ ಅವರೇ, ಕಾಂಗ್ರೆಸ್ ಯುದ್ಧಕ್ಕೆ ಮುನ್ನ ಸೋಲು ಒಪ್ಕೊಂಡಿದೆ, ಶಸ್ತ್ರವನ್ನ ಬದಿಗಿಟ್ಟು ನಾವು ತೃತೀಯ ರಂಗಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಸೋಲು ಒಪ್ಕೊಂಡು ಹೊರಗೆ ಬರ್ತಾ ಇದ್ದಾರೆ. ಹೂಗಾರ್ ಅವರೇ, ಕಾಂಗ್ರೆಸ್ಗೆ ಶತಮಾನಗಳ ಇತಿಹಾಸ ಇದೆ.
ಈ 1885ರಲ್ಲಿ ಸ್ಥಾಪನೆಗೊಂಡಂಥ ಕಾಂಗ್ರೆಸ್ಸು ಸ್ವತಂತ್ರ ನಂತರ ಸಂವಿಧಾನ ರಚನೆಯ ನಂತರ ಸೋಲು ಒಪ್ಕೊಂಡಿದ್ದಾರೆ ಈಗ. ಸಂವಿಧಾನ ರಚನೆಯ ನಂತರ ಸ್ವಲ್ಪ ಮಾತಾಡಕತ್ತ ಕೇಳಿ, ನಾ ಮಾತಾಡ್ತೀನಿ. ಸಂವಿಧಾನ ರಚನೆಯ ನಂತರ ಇಲ್ಲಿವರೆಗೂ ಕಾಂಗ್ರೆಸ್ಸು ನಿರಂತರವಾಗಿ ಯಾವತ್ತೂ ಸೋಲನ್ನು ಒಪ್ಕೊಂಡಿರಲಿಲ್ಲ. 1977ರಲ್ಲಿ ಈ ತುರ್ತು ಪರಿಸ್ಥಿತಿಯ ನಂತರ ಕಾಂಗ್ರೆಸ್ ಸೋತಂಥ ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಗೆಲ್ತೀನಿ ಅಂತ ಇತ್ತು. 89ರಲ್ಲೂ ಕಾಂಗ್ರೆಸ್ ಗೆಲ್ತೀನಿ ಅಂತ ಇತ್ತು. ಹಾಗೆ 96ರಲ್ಲೂ ಗೆಲ್ತೀನಿ ಅಂತ ಇತ್ತು. ಅದರ ದುರಂತ ಅಂತಂದರೆ ಈ ಚುನಾವಣೆ ಒಳಗೆ ಇನ್ನೂ 200 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಬಾಕಿ ಇದೆ. ನಿನ್ನೆ ಆದದ್ದು ಕೇವಲ 81 ಲೋಕಸಭಾ ಕ್ಷೇತ್ರಗಳಿಗೆ, ಅಂದರೆ ಇನ್ನು 119 ಲೋಕಸಭಾ ಕ್ಷೇತ್ರಗಳಿಗೆ ಈಗ ಬಾಕಿ ಇದೆ. ನಿನ್ನೆಗೆ ಹೋಲಿಸ್ಕೊಂಡ್ರೆ 200 ಲೋಕಸಭಾ ಕ್ಷೇತ್ರಗಳಿಗೆ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ 200 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಬಾಕಿ ಇರೋದಕ್ಕಿಂತ ಮೊದಲೇ ಪೃಥ್ವಿರಾಜ್ ಚವ್ಹಾಣ್ ಅವರು ಹೇಳ್ತಾರೆ ಕಾಂಗ್ರೆಸ್ ಥರ್ಡ್ ಫ್ರಂಟ್ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ. ಜಯರಾಮ್ ರಮೇಶ್ ಹೇಳ್ತಾರೆ ಕಾಂಗ್ರೆಸ್ಸು ಥರ್ಡ್ ಫ್ರಂಟ್ನ ಭಾಗ ಆಗಬೇಕು ಅಂದ್ಬಿಟ್ಟು. ಬಟ್ ಅವ್ರಿಗಿಂತ ಇಂಟ್ರೆಸ್ಟಿಂಗ್ ಅಹ್ಮದ್ ಪಟೇಲ್ ಹೇಳಿಕೆ. ನೀವು ಪೃಥ್ವಿರಾಜ್ ಚವ್ಹಾಣ್ ಇರ್ಬೋದು, ಜಯರಾಮ್ ರಮೇಶ್ಗಿಂತನೂ ಅಹ್ಮದ್ ಪಟೇಲ್ ಸೋನಿಯಾ ಗಾಂಧಿ ಪರಮಾಪ್ತ ರಾಜಕೀಯ ಕಾರ್ಯದರ್ಶಿ, ಅವ್ರ ಮಾತಿಗೆ ಹೆಚ್ಚು ಬೆಲೆ ಇದೆ. ಅಹ್ಮದ್ ಪಟೇಲ್ ಹೇಳ್ತಾ ಇದ್ದಾರೆ ಅಂದ್ರೆ ಸೋನಿಯಾ ಗಾಂಧಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಹೂಗಾರ್ ಅವರು ಇಲ್ಲಿ ಅಹ್ಮದ್ ಪಟೇಲ್ ಅವರು ಅಥವಾ ಸೋನಿಯಾ ಗಾಂಧಿ ಅವರು ಡಿಸ್ಕಸ್ ಮಾಡಿರೋದ್ರಿಂದಾನೆ ಫಸ್ಟು ಈ ಹಕ್ಕಿ ಬುಟ್ಟಿಯಿಂದ ಆಚೆ ಬಂದದ್ದು ಪೃಥ್ವಿರಾಜ್ ಚವ್ಹಾಣ್ ಅವ್ರ ಮೂಲಕ. ತದನಂತರ ಜಯರಾಮ್ ರಮೇಶ್ ಹೇಳಿದ್ರು, ದಿಗ್ವಿಜಯ್ ಸಿಂಗ್ ಹೇಳಿದ್ರು ಇಲ್ಲ ಅಂತ, ದೊಡ್ಡ ಪಕ್ಷ ಯಾವುದಿರುತ್ತೆ ದೊಡ್ಡ ಪಕ್ಷದ ನೇತೃತ್ವದಲ್ಲೇ ಸರ್ಕಾರ ಆಗಬೇಕು ಅಂತ. ಅಂದರೆ ನಮ್ಮ ಮಿತ್ರರಾದ ಹಸನಬ್ಬ ಅವರು ಏನೇ ಹೇಳಬಹುದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೂ 200 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಬಾಕಿ ಇರುವಾಗಲೇ ತನ್ನ ಸೋಲೊಪ್ಕೊಂಡಿರೋದಿದೆಯಲ್ಲ, ಆ ಸೋಲೊಪ್ಕೊಂಡಿರೋದು ಕಾಂಗ್ರೆಸ್ ಇದನ್ನು ಯಾಕೆ ಯೋಚನೆ ಮಾಡಲಿಲ್ಲ? 200 ಕ್ಷೇತ್ರಗಳ ಮೇಲೆ ಈ ರೀತಿ ಥರ್ಡ್ ಫ್ರಂಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ 200 ಲೋಕಸಭಾ ಕ್ಷೇತ್ರಗಳ ಮೇಲೆ ಇದು ಪರಿಣಾಮ ಬೀರುತ್ತೆ, ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ಚುನಾವಣೆ ಉತ್ತರ ಪ್ರದೇಶ ಇರ್ಬೋದು, ಹಾಗೆಯೇ ಬಿಹಾರ, ಬೇರೆ ಬೇರೆ ರಾಜ್ಯಗಳಲ್ಲಿ ತೃತೀಯ ರಂಗದ ಪಕ್ಷಗಳು ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥದ್ದು. ನೀವೇನಾದ್ರೂ ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೆಚ್ಚು ಓಟ್ ಹೋಗಲಿ, ಒಂದು ರೀತಿ ಬಿಜೆಪಿಗೆ ಹೋಗಬಾರ್ದು, ನಾವೀಗಿರ್ತೀವಿ ಪ್ರೀ ಪೋಲ್ ಟ್ಯಾಕ್ಟಿಕ್ಸ್ ಅನ್ನೋ ಥರ ಏನು ಮಾಡ್ತಾ ಇದ್ರ ಅಂತ ನಾವು ಕೊಡ್ತಾ ಇರುವಂಥ ಮೆಸೇಜ್ ಏನು ಅಂತಂದರೆ, ಮತದಾರರಿಗೆ ಏನೇ ಮಾಡಿದ್ರು ನೀವು ಮೋದಿಗೆ ಮತ ಕೊಟ್ಟು ಪ್ರಯೋಜನ ಆಗೋದಿಲ್ಲ, ನಾವು ಅವ್ರನ್ನ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಮೆಸೇಜ್ ಅದನ್ನ ಕೊಡ್ಲಿಕ್ಕೆ ಹೊರಟಿದ್ದೀವಿ. ನಮಗೆ ಕೊಡಿ ಅಂತ ಕೇಳೋದು ಬಿಟ್ಬಿಟ್ರು ಕಾಂಗ್ರೆಸ್ನವರು. ನಾವೆಲ್ಲಿ ಕೇಳಿದೀವಿ, ನಮಗೆ ಓಟ್ ಕೊಡ್ಬಿಡಿ ಅಂತ ಹೇಳಿದ್ವಾ? ಅಲ್ಲ, ಹಂಗಲ್ಲ ನೀವು ಹೇಳ್ತಾರೆ ಥರ್ಡ್ ಫ್ರಂಟ್ ಓಟ್ ಕೊಡಿ ಅಂತ ಹೇಳಿದ್ವಿ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಬಂದಂತಹ ಸಮೀಕ್ಷೆಗಳ ವರದಿಯನ್ನ ಜನ ನಂಬಿ ಈ ತರ ಮಾಡೋದಾದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಖಂಡಿತವಾಗಿ ಮೋದಿ ಬರುವಂತ ಅವಕಾಶ ಇಲ್ಲ. ಅಂತ ಸಂದರ್ಭ ಬಂದಾಗ ನಾವು ಥರ್ಡ್ ಫ್ರಂಟ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಹೇಳುವಂತ ಮೆಸೇಜ್ ಅನ್ನು ಕೊಡ್ತಾ ಇದೀವಿ. ಚುನಾವಣೆ ಗೆದ್ದ ಮೇಲೆ ನಡೆಯುವಂತ ಮಾತುಕತೆಗಳನ್ನ ನಾವು ಹೀಗೆ ಮಾಡ್ತಾ ಇದ್ದೀರಿ. 200 ಸೀಟ್ಗಳ ಚುನಾವಣೆ ಬಾಕಿ ಇದೆ ಹಸನಬ್ ಅವರೇ. ಚುನಾವಣೆ ಮುಗಿದ ಮೇಲೆ ತೃತೀಯ ರಂಗನೋ ಮತ್ತೊಂದು ಅಥವಾ ಕಾಂಗ್ರೆಸ್ ನೇತೃತ್ವಕ್ಕೆ ತೃತೀಯ ರಂಗ ಬೆಂಬಲ ಕೊಡಬಹುದು. ನೀವು ತೃತೀಯ ರಂಗಕ್ಕೆ ಬೆಂಬಲ ಕೊಡುವಂತ ಮಾತುಕತೆ ಯಾವಾಗ ಅಂದ್ರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ. ಆದ್ರೆ ನೀವು ಇನ್ನೂ ಕೂಡ ಮಧ್ಯದಲ್ಲೇ ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಸೋಲಿನ ಒಂದು ಛಾಯೆ ಆವರಿಸಿಕೊಂಡಿದೆ. ನಾವು ಸೋತು ಹೋಗ್ತೀವಿ, ಈಗಿನ ತೃತೀಯ ರಂಗ ಬೆಂಬಲ ಕೊಟ್ಬೇಡ, ಅವ್ರಿಗೆ ಒಂದಷ್ಟು ಲಾಭ ಆಗಲಿ ಅಂತ ನೀವು ಹಾಗೆ ಯಾಕೆ ಭಾವಿಸ್ತೀರಿ? ನಿಮ್ಮ ನಾಯಕರು ಭಾವಿಸ್ತಾರೆ, ನಾವಲ್ಲ. ನಿಮ್ಮ ನಾಯಕರು ಹೇಳಿರೋದು. ನಾನು ಹೇಳ್ತೀನಿ, ಅಹ್ಮದ್ ಪಟೇಲ್ ಟೈಮ್ಸ್ ಸೋಲ್ತೀವಿ ಅಂತ ಹೇಳಿದಾರ? ಸೋಲ್ತೀವಿ ಅಂತ ಹೇಳಿಲ್ಲ. ನಿಮ್ಮ ಟೈಮ್ಸ್ ಆಫ್ ಇಂಡಿಯಾ ಇಂಟರ್ವ್ಯೂನಲ್ಲಿ ಹೇಳಿದರೆ, ಕಾಂಗ್ರೆಸ್ ಈಸ್ ನಾಟ್ ಹ್ಯಾಂಕರಿಂಗ್ ಫಾರ್ ಪವರ್, ದ ಪಾರ್ಟಿ ಕ್ಯಾನ್ ಕನ್ಸಿಡರ್ ಆಲ್ ಆಪ್ಷನ್ಸ್ ನೆಸೆಸರಿ ಟು ಡಿನೈ ಪವರ್ ಟು ಕಮ್ಯುನಲ್ ಫೋರ್ಸಸ್ ರೀಡ್ ಬಿಜೆಪಿ. ನ್ಯಾಚುರಲಿ ಆಶ್ಚರ್ಯ ಪಡುವಂತದ್ದು, ಒಂದು ವೇಳೆ ಕಾಂಗ್ರೆಸ್ಗೆ ಬಹುಮತ ಸಿಕ್ಕದೆ ಹೋದರೆ ನಾವು ನಮ್ಮ ಮಿತ್ರ ಪಕ್ಷದ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಅವರೇ ಸರ್ಕಾರ ಮಾಡೋದಾದ್ರೆ ಬೆಂಬಲ ಕೊಡ್ತೀವಿ, ಅಥವಾ ನಮಗೆ ಅವ್ರ ಬೆಂಬಲ ಕೊಡೋದಾದ್ರೆ ನಾವು ಸರ್ಕಾರ ಮಾಡ್ತೀವಿ. ಬಹುಮತ ಅಂತಂದ್ರೆ ನಿಮ್ಗೆ ಎಷ್ಟು ಸೀಟ್ ಬರಬೇಕು? 273 ಬರುತ್ತಾ? ಅದ ಗೊತ್ತಿಲ್ಲ, ಯಾರಿಗೆ ಗೊತ್ತು? ನೀವು ಯಾವ ಬಹುಮತದ ಬಗ್ಗೆ ಮಾತಾಡ್ತಾ ಇದ್ರೆ? ನೀವು ಈಗಿನ ಪಾರ್ಲಿಮೆಂಟ್ ಅಲ್ಲೂ ಕೂಡ 206 ಸೀಟೇ ಗೆದ್ದಿರೋದು. ಇರ್ಬೋದು, ಜಾಸ್ತಿ ಯಾಕೆ ಆಗಬಾರ್ದು? 206 ಸೀಟ್ ಗೆಲ್ತೀರಾ ನೀವು? ಗ್ಯಾರಂಟಿ ಇದೆಯಾ? ಯಾಕೆ 273 ಬರಬಾರ್ದು ಕಾಂಗ್ರೆಸ್ಗೆ? ಹಾಗಿದ್ರೆ ಈ ನಾಯಕರು ಯಾಕೆ ಮಾತಾಡ್ತಾ ಇದ್ದಾರೆ? ಧರ್ಮ್ ಸಿಂಗ್ ಇರ್ಬೋದು, ಅಹ್ಮದ್ ಪಟೇಲ್ ಇರ್ಬೋದು, ಪೃಥ್ವಿರಾಜ್ ಯಾಕೆ ಅಲ್ಲ, ಅವ್ರು ಹೇಳ್ತಾರೆ ನಾಳೆ ನೀವು ಮಾಧ್ಯಮದವರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಒಂದು ವೇಳೆ ನೀವು ಸೋತರೆ ನಿಮ್ಗೆ ಅಷ್ಟು ಬೆಂಬಲ ಬರದೇ ಹೋದ್ರೆ ಆಗ ಏನ್ ಮಾಡ್ತೀರಿ? ಇದು ಉತ್ತರ. ಹಸನಬ್ ಅವರೇ, ನಾನು ನಿಮ್ಗೆ ಕೇಳ್ತೀನಿ, ನೀವು ಹೈಕಮಾಂಡ್ ಮಟ್ಟದಲ್ಲೇ ಇಲ್ಲದೇ ಇದ್ರು ಕೂಡ ನೀವು ಒಂದ್ ವೇಳೆ ಚುನಾವಣೆ ಸೋತ್ರೆ ನಾವು ತೃತೀಯ ರಂಗ ಜೊತೆ ಹೋಗಲ್ಲ ಅಂತ ಹೇಳ್ಬಿಡಿ. ಹೋಗಲ್ಲ ಅಂತ ಸೋತ್ ಮೇಲೆ ಹೋಗಲ್ಲ ಅಂತ ಹೇಳಿ, ಅಥವಾ ಗೆದ್ದ ಮೇಲೆ ಅವ್ರ ಜೊತೆ ಹೋಗಲ್ಲ ಅಂತ ಹೇಳಿ. ಯಾಕೆ ಹೇಳ್ಬೇಕು? ಸೋತ್ರು ಗೆದ್ರು ಹೋಗಲ್ಲ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನಾಗಿದೆ? ನಾವು ಅಕಸ್ಮಾತ್ ನಮ್ಗೆ ಸ್ವಲ್ಪ ಕಡಿಮೆ ಬಂದು ಬಿಟ್ರೆ ಮೋದಿಗೆ ಬೆಂಬಲ ಕೊಟ್ಟು ಮೋದಿಯನ್ನು ಪ್ರಧಾನಮಂತ್ರಿ ಮಾಡ್ಬೇಕು ಅಂತಲ್ಲ?
ಅಂದ್ರೆ ಅಷ್ಟು ಭಯ ಆಗಿದೆ ಮೋದಿ ಬಗ್ಗೆ. ಭಯ ಅಲ್ಲ, ಮೋದಿ ಬಂದೆ ದೇಶ ಹಾಳಾಗುತ್ತೆ, ನಮ್ದು ಆ ಭಯ, ದೇಶ ಹಾಳಾಗುತ್ತೆ ಅಂತ ಭಯ. ಮಾಡಿದ್ರೆ ಅಂತ ಹೇಳ್ತಾ ಇದ್ರು, ತಾಯಿ ಮಗನದಿಂದ ಸರ್ಕಾರ ದೇಶ ಹಾಳಾಗಿದೆ, ಅವ್ರನ್ನ ಸೋಲಿಸಿ ಬಿಜೆಪಿ ಹೇಳ್ತಾರೆ. ಅವ್ರು ಹೇಳ್ತಾ ಇರೋದು ನೋಡೋಣ ಏನಾಗುತ್ತೆ ಅಂತ. ಒಂದು ಹಸನಬ್ ಅವರು ಹೇಳ್ತಾ ಇದ್ರೆ ಒಂದು ವೇಳೆ ನಮಗೆ ಬಹುಮತ ಸಿಗದೆ ಹೋದ್ರೆ ಅಂತ, ಬಹುಮತ ಅಂದ್ರೆ ಏನು 273 ಸೀಟ್ ಗೆದ್ದಿದ್ದಾರೆ ಕಾಂಗ್ರೆಸ್, ಇವರು ಬೇರೆ ಬೇರೆ ಪಕ್ಷಗಳ ಒಕ್ಕೂಟನೇ ಇವತ್ತು UPA ಸರ್ಕಾರ 206 ಸೀಟ್ ಗೆದ್ದಿರೋದು. ಸೊ 206 ಸೀಟು ಕೂಡ ಬರಲ್ಲ ಅನ್ನುವ ಖಾತ್ರಿ ಆದ ಮೇಲೆ ತೃತೀಯ ರಂಗ ಜೊತೆ ಇವರು ಮದುವೆ ಬಗ್ಗೆ ಮಾತುಕತೆ ಶುರು ಮಾಡಿದ್ರು. ಡೆಫಿನೆಟ್ ಹೋಗಾರ್, ಇಟ್ ಈಸ್ ಸರ್ಪ್ರೈಸಿಂಗ್, ಇಟ್ ಈಸ್ ಎ ಪಾರ್ಟಿ, ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಪಾರ್ಟಿ. ಇವತ್ತು BJPಗಿಂತ ಸ್ಟ್ರಾಂಗ್ ಆಗಿರುವಂಥ ಪಾರ್ಟಿ. ಭಾರತದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷದ ಬೇರುಗಳು ಎಲ್ಲ ರಾಜ್ಯಗಳಲ್ಲಿದೆ. ಅಂಥ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ನಾನು 272ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀನಿ ಅನ್ನುವಂತಹ ಆತ್ಮವಿಶ್ವಾಸವನ್ನು ಕಾಂಗ್ರೆಸ್ ಕಳ್ಕೊಂಡಿದೆಯಲ್ಲ, ದಟ್ ಈಸ್ ನಿಜವಾಗ್ಲೂ ಒಂದು ರಾಷ್ಟ್ರವನ್ನು ಮುನ್ನಡೆಸಿದಂತಹ ಒಂದು ರಾಜಕೀಯ ಪಕ್ಷ ಮಾತುಗಳನ್ನು ಒಪ್ಕೊಳ್ತಾ ಇದೆ ಅಂತ. ಇಟ್ ಈಸ್ ಸರ್ಪ್ರೈಸ್ ಅಂಡ್ ಶಾಕಿಂಗ್. ನಮ್ಮ ಹಸನಬ್ಬ ಅವ್ರು ಹೇಳ್ತಾರೆ 273 ಸ್ಥಾನಗಳು ಯಾಕೆ ಬರಬಾರ್ದು ಅಂದ್ಬಿಟ್ಟು, ಬರಬಹುದು ಅನ್ನೋ ಗ್ಯಾರಂಟಿ ಇದ್ದಿದ್ದು ಈ ಮಾತುಗಳನ್ನ ಅವ್ರು ಹೇಳ್ತಾ ಇರಲಿಲ್ಲ. ನಾವು UPA ಥರ್ಡ್ ರಚನೆ ಮಾಡ್ತೀವಿ, ಯಾರಿಗೆ ಬೆಂಬಲ ಕೊಡೋದಂತ ಹೇಳ್ಬೇಕಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಜೊತೆಗೆ ಸರ್ಕಾರದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸನ್ನು ಧಿಕ್ಕರಿಸಿ ಆಚೆಗೆ ಹೋದರು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತಹ ಜಯಲಲಿತಾ ಅವರು ತಮಿಳುನಾಡಿನಲ್ಲಿ ಸೋನಿಯಾ ಗಾಂಧಿ ಅವರ ಅವರನ್ನು ಧಿಕ್ಕರಿಸಿದ್ರು. ಇವತ್ತು ಮಾಯಾವತಿ ಯಾವುದೋ ಕಾರಣದಿಂದ ಬಹಿರಂಗ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದರೆ ನಾಳೆ ಜಯಲಲಿತಾ ಇರಬಹುದು, ಮಾಯಾವತಿ ಇರಬಹುದು, ಮಮತಾ ಬ್ಯಾನರ್ಜಿ ಇರಬಹುದು, ನವೀನ್ ಪಟ್ನಾಯಕ್ ಇವರು ಇರಬಹುದು, ಇವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಯಾಕೆಂದ್ರೆ ಈಗಲೇ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮೋದಿ ಪ್ರಧಾನಿ ಬಿಡೋದಿಲ್ಲ ಅಂತ ಹೇಳುವಂತ ಮಾತನ್ನ ನೀವು ಹೇಳಿದಂತ ಎಲ್ಲಾ ನಾಯಕರು ಹೇಳಿದ್ದಾರೆ. ಅಲ್ಲ, ನೀವು 270 ಗೆಲ್ತೀವಿ ಅಂತ ಹೇಳೋ ಕಾನ್ಫಿಡೆನ್ಸ್ ನಿಮ್ಗೆ ಅಂದ್ರೆ ಇವರು ಏನ್ ಗೊತ್ತಂದ್ರೆ ಇನ್ಫ್ಲೂಯೆನ್ಸ್ ಮಾಡಕ್ ಹೊರಟಿದ್ದಾರೆ ಈಗ ಆಲ್ರೆಡಿ. ಈಗ ನಾವು ಮೋದಿನ ತಡೀತೀವಿ, ನಮ್ ಜೊತೆಗೆ ಬನ್ನಿ, ನಿಮ್ಗೆ ಅಧಿಕಾರ ಕೊಡ್ತೀವಿ, ನೀವು ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಬಹುದು, ಆಸೆ ಹುಟ್ಟಿಸ್ತಾ ಇದ್ದಾರೆ. ಯಾಕಾಗಬಾರ್ದು? ಹೋಗಾರ್ ಅವರ ದುರಂತ ಅಂತಂದ್ರೆ ಹಸನಬ್ಬ ಅವ್ರು ಹೇಳ್ತಾ ಇಲ್ಲ, ಅವರು ಒಬ್ಬ ಪಕ್ಷದ ನಾಯಕರಾಗಿ ತಮ್ಮನ್ನು ಸಮರ್ಥಿಸ್ಕೋಬೇಕು. ಕಾಂಗ್ರೆಸ್ ಲಾಸ್ಟ್ ಇಟ್ಸ್ ಬೇಸ್ ಇನ್ ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ, ಬಿಹಾರ್, ತಮಿಳುನಾಡು, ಆಂಧ್ರ ಪ್ರದೇಶ್, ಆಮೇಲೆ ಗುಜರಾತ್, ಒರಿಸ್ಸಾ, ರಾಜಸ್ಥಾನ್, ಪಂಜಾಬ್. ಇವತ್ತು ಕಾಂಗ್ರೆಸ್ ಏನಾದರೂ ತನ್ನ ಶಕ್ತಿಯನ್ನು ತೋರಿಸಬೇಕು ಅಂದರೆ ಅಸ್ಸಾಂ, ಕರ್ನಾಟಕ, ಕೇರಳ ಈ ಥರದ ಒಂದು 3-4 ರಾಜ್ಯಗಳಲ್ಲಿ ತನ್ನ ಶಕ್ತಿಯನ್ನು ತೋರಿಸೋದು ಬಿಟ್ಟರೆ ಇನ್ನೆಲ್ಲೂ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಬೇರುಗಳು ಸಂಪೂರ್ಣವಾಗಿ ಧೂಳಿಪಟ ಆಗಿದೆ. ಮತ್ತೆ ಯಾಕಂತಂದ್ರೆ ನಾನು ಚರ್ಚೆ ಮಾಡ್ತೀನಿ, ಈಗಿರ್ತಕ್ಕಂಥ ಮುಂದಿನ 200 ಸೀಟ್ಗಳು ಏನು ಚುನಾವಣೆ ಬಾಕಿ ಇದೆ, ಅಲ್ಲೆಲ್ಲವೂ ಕೂಡ ತೃತೀಯ ರಂಗದ ಅಥವಾ ಪ್ರಾದೇಶಿಕ ಪಕ್ಷಗಳ ಪ್ರಭಾವ ಇರತಕ್ಕಂಥದ್ದು. ಈ ಒಂದು ಕಾಂಗ್ರೆಸ್ ನಾಯಕರ ಮಾತುಗಳು ನೋಡ್ತಾ ಇದ್ರೆ ಅಲ್ಲಿ ಒಂದಷ್ಟು ಲಾಭ ಆದರೂ ಕೂಡ ಅದು ಇಂಡೈರೆಕ್ಟ್ಲಿ ಕಾಂಗ್ರೆಸ್ಗೂ ಹೆಲ್ಪ್ ಆಗುತ್ತೆ, ತೃತೀಯ ರಂಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಮೋದಿಯನ್ನು ಹೊರಗಿಡಬಹುದು ಅನ್ನುವಂಥದ್ದು ಈ ರೀತಿಯ ಲೆಕ್ಕಾಚಾರ ಕಾಂಗ್ರೆಸ್ನ ಪಡಸಲ್ಲಿ ನಡೀತಾ ಇದೆ. ಅದನ್ನು ಕೂಡ ಹಸನಬ್ಬರು ಒಪ್ಕೊಂಡಿದ್ದಾರೆ. ಮೋದಿಯನ್ನು ಹೊರಗಿಡಲಿಕ್ಕೆ ನಾವು ಯಾರ ಜೊತೆ ಬಂದರೆ ಕೈ ಜೋಡಿಸ್ತೀವಿ ಅನ್ನೋದು. ಅಂದರೆ 96ರ ಫಾರ್ಮುಲಾ 214ರಲ್ಲೂ ಕೂಡ ಪುನರಾವರ್ತನೆ ಆಗುತ್ತೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.